Hello everyone, I am Santosh. Today we are going to see the very important concept in C programming, that is about functions. Okay, functions andre ಏನು and why we need functions. Function andre ಏನು, already you have used so much of functions like main function, scanf function, printf function, and strlen function, getch function ಆರ್ ಪುಟ್ ಎಸ್ ಫಂಕ್ಷನ್. ಇವೆಲ್ಲ ನೀವು ಆಲ್ಮೋಸ್ಟ್ ಯೂಸ್ ಮಾಡಿದ್ದೀರಿ ಇಲ್ಲಿವರೆಗೂ. ಹಂಗಂದ್ರೆ ಆ ಫಂಕ್ಷನ್ ಅಂದ್ರೆ ಏನು ಅಂತ ನಾವು ಇವಾಗ ನೋಡೋಣ. ಆ್ಯಂಡ್ ವೈ ವಿ ನೀಡ್ ಫಂಕ್ಷನ್ಸ್. ಫಾರ್ ಎಕ್ಸಾಂಪಲ್, ಒಂದು ಯಾವುದೋ ಲಾರ್ಜ್ ಪ್ರಾಬ್ಲಮ್ಗೆ ನಾವು ಸೊಲ್ಯೂಷನ್ ಕಂಡುಹಿಡಿಬೇಕಾಗಿದೆ ಅಂತ ತಿಳ್ಕೊಳ್ಳೋಣ. ಅಲ್ಲಿ ಕ್ಯಾನ್ ವಿ ರೈಟ್ ಸಿಂಗಲ್ ಲಾರ್ಜ್ ಪ್ರೋಗ್ರಾಮ್ ಟು ಸಾಲ್ವ್ ಎ ಪ್ರಾಬ್ಲಮ್? ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಂದ್ರೆ ಅತಿ ದೊಡ್ಡ ಪ್ರೋಗ್ರಾಮ್ ನಾವು ಬರಿಬೋದಾ? ಓಕೆ, ಬರಿಬೋದು, ನೋ ಇಶ್ಯೂ. ಬಟ್ ಇಸ್ ಇಟ್ ಎ ಗುಡ್ ವೇ ಟು ಡೂ? ಹಂಗೆ ದೊಡ್ಡ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕೋಸ್ಕರ ಲಾರ್ಜ್ ಪ್ರೋಗ್ರಾಮ್ ಬರೆಯೋ ಬದಲಿ ಅದನ್ನ ಏನು ಮಾಡ್ಬೋದು, ನಾವು ಶಾರ್ಟ್ ಆಗಿ ಡಿವೈಡ್ ಮಾಡ್ಬೋದು. ಅಂದರೆ ನನಗೇನು ಬೇಕು ಆ ಟಾಸ್ಕನ್ನು ಮಾತ್ರ ನಾನು ಬರೆದಿಟ್ಕೋತೀನಿ. ಅದಕ್ಕೇನಂತೀವಿ ನಾವು, ಫಂಕ್ಷನ್ ಅಂತ ಕರಿತೀವಿ. ವೆನ್ ದ ಪ್ರಾಬ್ಲಮ್ ಟು ಬಿ ಸಾಲ್ವ್ ಈಸ್ ವೆರಿ ಲಾರ್ಜ್ ಆ್ಯಂಡ್ ಕಾಂಪ್ಲೆಕ್ಸ್, ಅವಾಗ ಏನಾಗುತ್ತೆ, ಭಾಳ ದೊಡ್ಡ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಇರ್ತೀವಿ ಅಥವಾ ಡಿಫಿಕಲ್ಟ್ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಇರ್ತೀವಲ್ಲ, ಆವಾಗ ಕೋಡಿಂಗ್ ಮಾಡೋದು ಡಿಫಿಕಲ್ಟ್, ಟೆಸ್ಟಿಂಗ್ ಮಾಡೋದು ಡಿಫಿಕಲ್ಟ್, ಆಮೇಲೆ ಏನು ಎರರ್ಸ್ ಇದೆ ಅದನ್ನ ಫೈಂಡ್ ಔಟ್ ಮಾಡೋದು ಡಿಫಿಕಲ್ಟ್ ಆಗುತ್ತೆ. ದ್ಯಾಟ್ಸ್ ವೈ ನಾವೇನು ಮಾಡಬೇಕು, ದ ಲಾರ್ಜ್ ಪ್ರಾಬ್ಲಮ್ ನೀಡ್ಸ್ ಟು ಬಿ ಡಿವೈಡೆಡ್ ಇಂಟು ಸ್ಮಾಲರ್ ಪಾರ್ಟ್ಸ್ ಸೊ ದ್ಯಾಟ್ I can solve smaller parts and I can combine the results. ಆಮೇಲೆ ನಾವು ಏನು ಮಾಡ್ಬೋದು, ನನಗೆಲ್ಲಿ ಬೇಕು ಅಲ್ಲಿ ಆ ಟಾಸ್ಕನ್ನು ಪರ್ಫಾರ್ಮ್ ಮಾಡೋಕ್ಕೋಸ್ಕರ ಫಂಕ್ಷನನ್ನು ಯೂಸ್ ಮಾಡ್ಕೋಬೋದು. ಓಕೆ, ನಾನು ಅದನ್ನ ಇಲ್ಲಿ ಬರಿತೀನಿ. ವೈ ವಿ ನೀಡ್ ಫಂಕ್ಷನ್ಸ್. ವೆನ್ ದ ಪ್ರಾಬ್ಲಮ್ ಟು ಬಿ ಸಾಲ್ವ್ಡ್, ವೆನ್ ದ ಪ್ರಾಬ್ಲಮ್ ಟು ಬಿ ಸಾಲ್ವ್ಡ್ is very larger and complex then coding, testing and checking errors becomes very time consuming, and it is a difficult task ಈಗ ಲಾರ್ಜರ್ ಪ್ರಾಬ್ಲಮನ್ನು ಅಥವಾ ಕಾಂಪ್ಲೆಕ್ಸ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದು ಯು ಕ್ಯಾನ್ ಡೂ ಇಟ್, ಬಟ್ ಅದಕ್ಕೋಸ್ಕರ ಲಾರ್ಜ್ ಪ್ರೋಗ್ರಾಮ್ ಬರೆಯೋ ಬದಲಾಗಿ ಅದನ್ನ ಏನು ಮಾಡಬೇಕು, ಶಾರ್ಟ್ ಆಗಿ ಡಿವೈಡ್ ಮಾಡ್ಬೋದು. ಅದಕ್ಕೆ ನಾವು ಏನು ಮಾಡ್ತೀವಿ, ದೇರ್ ಫೋರ್ ಬ್ರೇಕಿಂಗ್ ದ್ಯಾಟ್ ಪ್ರಾಬ್ಲಮ್ ಇಂಟು ಸ್ಮಾಲರ್ ಪಾರ್ಟ್ಸ್ ಹೆಲ್ಪ್ಸ್ ಟು ಸಾಲ್ವ್ ದ ಪ್ರಾಬ್ಲಮ್ ಎಫಿಸಿಯೆಂಟ್ಲಿ. ಅದಕ್ಕೆ ನಾವು ಏನು ಮಾಡ್ತೀವಿ, ಈ ಲಾರ್ಜ್ ಪ್ರಾಬ್ಲಮನ್ನು ಸ್ಮಾಲರ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ. ದೇರ್ ಫೋರ್ breaking that problem into smaller parts ಅಂದ್ರೆ functions. Smaller parts means each function you are writing helps to solve a problem easily. ಓಕೆ, ಫಾರ್ ಎಕ್ಸಾಂಪಲ್ ಒಂದು ಯಾವುದೋ ಮ್ಯಾರೇಜ್ ಫಂಕ್ಷನ್ ಇದೆ ಅಂತ ತಿಳ್ಕೊಳ್ಳಿ. ಆ ಫಂಕ್ಷನ್ ಬೇರೆ ಈ ಫಂಕ್ಷನ್ ಬೇರೆ, ಒಂದು ಯಾವುದೋ ಮ್ಯಾರೇಜ್ ಪಾರ್ಟಿ ಇದೆ ಅಂತ ತಿಳ್ಕೊಳ್ಳೋಣ. ಅಲ್ಲಿ ಯಾವ ಥರ ಎಷ್ಟು ಕರೆಕ್ಟಾಗಿ ಅವರು ನೀಟಾಗಿ ಟಾಸ್ಕ್ಗಳನ್ನು ಡಿವೈಡ್ ಮಾಡಿರ್ತಾರೆ ನೋಡ್ರಿ. ಫಾರ್ ಎಕ್ಸಾಂಪಲ್ ಫುಡ್ ಸೆಕ್ಷನ್, ಅದು ಆ ಫಂಕ್ಷನ್ ಅದು ಬೇರೆನೆ. ಅಲ್ಲಿ ಏನು ಕೆಲಸ ಆಗಬೇಕು, ಓನ್ಲಿ ಫುಡ್ ಕ್ರಿಯೇಟ್ ಮಾಡೋದಾಗಿರ್ಬೋದು, ನೆಕ್ಸ್ಟ್ ಫುಡ್ ಸರ್ವ್ ಮಾಡೋದಾಗಿರ್ಬೋದು, ಅಲ್ಲೆಲ್ಲ ಕೆಲಸ ಆಗ್ತಿರುತ್ತೆ. ಅದೇ ಥರ ವಾಟರ್ ಫೆಸಿಲಿಟಿ, ಅದೊಂದು ಡಿಫ್ರೆಂಟ್ ಫಂಕ್ಷನ್. ಅವರೆಲ್ಲ ಕಂಬೈನ್ ಮಾಡೋದಿಲ್ಲ, ಅವ್ರು ಏನು ಮಾಡ್ತಾರೆ, ಸಪ್ರೇಟಾಗಿ ಆಲ್ ಟಾಸ್ಕ್ಗಳನ್ನು ಡಿವೈಡ್ ಮಾಡ್ತಾರೆ. ಸೊ ದ್ಯಾಟ್ ದ ಮ್ಯಾರೇಜ್ ಪಾರ್ಟಿ ವಿಲ್ ರನ್ ಪರ್ಫೆಕ್ಟ್ಲಿ. ಅದರಿಂದನೇ ಆ ಪಾರ್ಟಿ ಪರ್ಫೆಕ್ಟಾಗಿ ರನ್ ಆಗುತ್ತೆ.
ಅದರ್ವೈಸ್ ಎಲ್ಲಾನು ಒಂದೇ ಕಡೆ ನಾನು ಮಾಡ್ತೀನಿ ಅಂದರೆ ಇಟ್ ಈಸ್ ಹೈಲಿ ಇಂಪಾಸಿಬಲ್ ಥಿಂಗ್. ದಟ್ಸ್ ವೈ ವಿ ಆರ್ ಗೋಯಿಂಗ್ ಟು ಡಿವೈಡ್ ದ ಪ್ರಾಬ್ಲಮ್ ಇಂಟು ಸಬ್ ಪ್ರಾಬ್ಲಮ್ ಸೊ ದ್ಯಾಟ್ ವಿ ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ ಈಸಿಲಿ. ಹಂಗಿದ್ರೆ ಒನ್ಸ್ ಯು ರೈಟ್ ದ ಫಂಕ್ಷನ್, ನೀವು ಸಬ್ ಪ್ರೋಗ್ರಾಮ್ ಅಥವಾ ಸಬ್ ಪಾರ್ಟನ್ನು ಬರೆದಿಟ್ಟು ಬಿಟ್ರೆ ಅದನ್ನು ನೀವು ಯಾವಾಗ ಬೇಕು ಅವಾಗ ಯೂಸ್ ಮಾಡ್ಕೋಬೋದು. ಇಟ್ ವರ್ಕ್ಸ್ ಲೈಕ್ write once and run many times. Write once and run many times. ಫಾರ್ ಎಕ್ಸಾಂಪಲ್ ನೋಡಿ, ಒಂದ್ಸರಿ ಆ ಫಂಕ್ಷನ್ ಬರೆದಿಟ್ಟು ಬಿಡ್ರಿ, ನಿಮ್ಗೆ ಯಾವಾಗ ಬೇಕು ಅವಾಗ ಅದನ್ನ ಯೂಸ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೀವೇ ಯೂಸ್ ಮಾಡ್ತಾ ಇದ್ದೀರಾ ಅದ್ಯಾವುದು ಪ್ರಿಂಟ್ ಎಫ್ ಫಂಕ್ಷನ್. ಪ್ರಿಂಟ್ ಎಫ್ ಅಂದ್ರೆ ಏನು ನಮ್ಗೆ ಗೊತ್ತಿಲ್ಲ. ಇಟ್ ಈಸ್ ಜಸ್ಟ್ ಎ ಫಂಕ್ಷನ್ ವಿ ಆರ್ ಯೂಸಿಂಗ್. ಅದರಲ್ಲಿ ಆ್ಯಕ್ಚುಯಲ್ ಕೋಡ್ ಏನಿದೆ ಅನ್ನೋದು ವಿ ಡೋಂಟ್ ನೋ. ಅವರು ಆಲ್ರೆಡಿ ಪ್ರಿಂಟ್ ಎಫ್ ಅಂದರೆ ಏನು ಅಂತ ಡಿಫೈನ್ ಮಾಡಿ ಅದರಲ್ಲಿ ಕೋಡಿಂಗ್ ಮಾಡಿ ಇಟ್ಟಿದ್ದಾರೆ. ಅದನ್ನೇ ನಾವು ಯೂಸ್ ಮಾಡ್ಕೋತಾ ಇದ್ದೀವಿ. ಅಂದರೆ ಒಂದ್ಸರಿ ಅವರು ಪ್ರಿಂಟ್ ಎಫ್ ಅಂದರೆ ಏನು ಅಂತ ದೇ ಹ್ಯಾವ್ ರಿಟನ್ ದ ಕೋಡ್. ನಮ್ಗೆ ಯಾವಾಗ ಬೇಕೋ ಅವಾಗ ಏನು ಮಾಡ್ತೀವಿ, ಅದನ್ನ ಯೂಸ್ ಮಾಡ್ಕೋತೀವಿ. ಸ್ಕ್ಯಾನ್ ಎಫ್ ಅಂದರೆ ಏನು ವಿ ಡೋಂಟ್ ನೋ. ವಿ ಹ್ಯಾವ್ ನಾಟ್ ಕ್ರಿಯೇಟೆಡ್ ಸ್ಕ್ಯಾನ್ ಎಫ್. ಇಟ್ ಈಸ್ ಆಲ್ರೆಡಿ ದೇರ್. ಸ್ಕ್ಯಾನ್ ಎಫ್ ಒಳಗಡೆ ಆಲ್ರೆಡಿ ಅವ್ರ ಕೋಡನ್ನು ಬರೆದಿಟ್ಟಿದ್ದಾರೆ. ಒಂದ್ಸರಿ ಬರೆದಿಟ್ಟಿದ್ದಾರೆ, ನಾವು ಯಾವಾಗ ಬೇಕೋ ಅವಾಗ ಅದನ್ನ ಯೂಸ್ ಮಾಡ್ಕೋತೀವಿ. ರೈಟ್ ಒನ್ಸ್ ಆ್ಯಂಡ್ ರನ್ ಮೆನಿ ಟೈಮ್ಸ್. ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿನೇ ಒಂದು ಎಕ್ಸಾಂಪಲ್ ತಗೋಣ. ಒಂದು ಯಾವುದೋ ಡಿಶ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋಣ. ನಿಮ್ಮ ಮನೆಯಲ್ಲಿ ಪ್ರತಿ ಡಿಶ್ ಮಾಡುವಾಗ ಅವರು ನನಗೆ ಖಾರ ಬೇಕಾಗಿದೆ, ಈಗ ಮಸಾಲ ಖಾರ ಅಂತ ಏನಂತೀರಿ ಆ ಥರ. ಅದನ್ನು ನಾವು ಪ್ರತಿ ಟೈಮ್ ಯಾವುದೋ ಡಿಶ್ ಮಾಡುವಾಗ ಮಸಾಲೆ ಖಾರ ಮಾಡ್ಕೋತ ಕೂಡೋದಿಲ್ಲ. ನಾವು ಒಂದ್ಸರಿ ಅದನ್ನ ರೆಡಿ ಮಾಡಿ ಇಡ್ತೀವಿ, ಯಾವಾಗ ಬೇಕು ಅವಾಗ ಯೂಸ್ ಮಾಡ್ಕೋತೀವಿ. ಸಿಂಪಲ್. ಲೈಕ್ ಸೇಮ್ ವೇ ಇಟ್ ವಿಲ್ ವರ್ಕ್. ಒಂದ್ಸರಿ ನಾವು ಬರೆದಿಡಬೇಕು, ಬೇಕಾದಾಗ ನಾವು ಯೂಸ್ ಮಾಡ್ಕೋತೀವಿ. ದಟ್ ಈಸ್ ದ ಯೂಸ್ ಆಫ್ ಫಂಕ್ಷನ್. ಒನ್ಸ್ ಯು ರೈಟ್ ದ ಫಂಕ್ಷನ್, ಒನ್ಸ್ ಯು ಕ್ರಿಯೇಟ್ ದ ಫಂಕ್ಷನ್, ಇಟ್ ಕ್ಯಾನ್ ಬಿ ಯೂಸ್ಡ್ ವೆನ್ ಎವರ್ ರಿಕ್ವೈರ್ಡ್. ನಿಮ್ಗೆ ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೋರಿ. ಒಂದ್ಸರಿ ಬರೆದಿಟ್ಟು ಬಿಡ್ರಿ. ಫಾರ್ ಎಕ್ಸಾಂಪಲ್ SQRT ಈಸ್ ಎ ಫಂಕ್ಷನ್. ಡೂ ಯು ನೋ ಎನಿ ಕೋಡ್ ಇನ್ಸೈಡ್ SQRT? ಯಾವ ಕೋಡ್ ಇದೆ ಅಂತ ನಿಮ್ಗೆ ಗೊತ್ತಿದೆನಾ? SQRT ಅಂತ ಫಂಕ್ಷನ್ ಯೂಸ್ ಮಾಡಿದಿರಿ. SQRT means square root function. Do you know what is there inside SQRT? We don't know. ಅವರೆಲ್ಲ ಕ್ರಿಯೇಟ್ ಮಾಡಿ ಕೋಡ್ ಮಾಡಿ ಇಟ್ಟಿದ್ದಾರೆ. ನನಗೆ ಯಾವಾಗ ಬೇಕೋ ಅವಾಗ ಸ್ಕ್ವೇರ್ ರೂಟ್ ಯಾವಾಗ ಯೂಸ್ ಮಾಡ್ತೀರಿ, ಸ್ಕ್ವೇರ್ ರೂಟ್ ಕಂಡುಹಿಡಿಯುವಾಗ ಅದನ್ನ ಯೂಸ್ ಮಾಡ್ಕೊಳ್ಳಿ. ವೆರಿ ಸಿಂಪಲ್. ಅಂದರೆ ಯೂಸರು ತಮಗೇನು ಬೇಕು ಆ ಫಂಕ್ಷನನ್ನು ಕ್ರಿಯೇಟ್ ಮಾಡಿ ಇಟ್ಕೋಬೇಕು. ವೆನ್ ಎವರ್ ದೇ ನೀಡ್ ದೇ ಕ್ಯಾನ್ ಯೂಸ್ ದಟ್ ಫಂಕ್ಷನ್. ಸಿಂಪಲ್. ಓಕೆ, ಅದನ್ನೇ ನಾನು ಇಲ್ಲಿ ಬರಿತೀನಿ. ಯೂಸರ್ ಕ್ಯಾನ್ create the function to perform any task and use it whenever required. ಫಾರ್ ಎಕ್ಸಾಂಪಲ್ ನನ್ನ ಹೆಸರಿಂದಾನೇ ಒಂದು ಫಂಕ್ಷನ್ ನಾನು ಬರೆದಿಡ್ತೀನಿ, ಅದ್ರಾಗ ಸಮ್ ಕೋಡ್ ಆ್ಯಡ್ ಮಾಡ್ತೀನಿ. ಆ್ಯಂಡ್ ವೆನ್ ಎವರ್ ಐ ನೀಡ್ ಐ ವಿಲ್ ಯೂಸ್ ಇಟ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಮಾಡ್ಯುಲರ್ ಪ್ರೋಗ್ರಾಮಿಂಗ್ ಅಂತ ಕರೀತಾರೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಮಾಡ್ಯುಲರ್ ಪ್ರೋಗ್ರಾಮಿಂಗ್. ಅಂದರೆ ಸ್ಮಾಲ್ ಮಾಡ್ಯೂಲ್ಸ್ ಆಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಮಾಡ್ಯುಲರ್ ಪ್ರೋಗ್ರಾಮಿಂಗ್ ಅಪ್ರೋಚ್ ಅಂತ ಹೇಳ್ತಾರೆ. ವೇರ್ ದ ಪ್ರೋಗ್ರಾಮ್ ಈಸ್ ಡಿವೈಡೆಡ್ ಇಂಟು ಸಬ್ ಪ್ರೋಗ್ರಾಮ್ಸ್ ಅಥವಾ ಸಬ್ ಮಾಡ್ಯೂಲ್ಸ್ ಆಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ವಾಟ್ ಈಸ್ ದ ಕಾನ್ಸೆಪ್ಟ್ ಬಿಹೈಂಡ್ ದ ಫಂಕ್ಷನ್? ಲೆಟ್ ಅಸ್ ಡಿಫೈನ್ ವಾಟ್ ಈಸ್ ಎ ಫಂಕ್ಷನ್. 2 ಮಾರ್ಕ್ ಕ್ವಶನ್ ಫಾರ್ ಯು. ವಾಟ್ ಈಸ್ ಫಂಕ್ಷನ್ ಅಂತ ಕೇಳ್ತಾರೆ. ವಾಟ್ ಈಸ್ ಫಂಕ್ಷನ್? ಆ್ಯಂಡ್ ಯು ನೋ ದಟ್ ಫಂಕ್ಷನ್ ಅಂದ್ರೆ ಏನು? ಫಂಕ್ಷನ್ ಈಸ್ ಎ ಸಬ್ ಪ್ರೋಗ್ರಾಮ್. ಇಟ್ ಈಸ್ ಎ ಸ್ಮಾಲ್ ಪ್ರೋಗ್ರಾಮ್. ಇಟ್ ಈಸ್ ಎ ಮಾಡ್ಯೂಲ್ ವಿಚ್ ಪರ್ಫಾರ್ಮ್ಸ್ ದಿ ಪರ್ಟಿಕ್ಯುಲರ್ ಟಾಸ್ಕ್. ನನಗೇನು ಮಾಡಬೇಕಾಗಿದೆಯೋ ಆ ಕೆಲಸನ ಮಾತ್ರ ಅದರ ಥ್ರೂ ನಾನು ಮಾಡಿಸ್ತೀನಿ. ಓಕೆ, ಅದನ್ನ ನಾವಿಲ್ಲಿ ಬರೆಯೋಣ. ಫಂಕ್ಷನ್
is a sub-program or module or small program, is a sub-program which performs the particular task, which performs the particular task. ಫಾರ್ ಎಕ್ಸಾಂಪಲ್ ಪ್ರಿಂಟ್ ಎಫ್ ಫಂಕ್ಷನ್ ಏನು ಮಾಡುತ್ತೆ, ಪ್ರಿಂಟ್ ಮಾಡೋದು ಅಷ್ಟೇ ಕೆಲಸ ಅದರದ್ದು. ಸ್ಕ್ಯಾನ್ ಎಫ್ ಏನು ಮಾಡುತ್ತೆ, ರೀಡ್ ಮಾಡೋದು ಅಷ್ಟೇ ಕೆಲಸ. ಎಸ್ ಕ್ಯೂ ಆರ್ ಟಿ ಏನು ಮಾಡುತ್ತೆ, ಸ್ಕ್ವೇರ್ ರೂಟ್ ಕಂಡುಹಿಡಿಯೋದು ಅಷ್ಟೇ ಅದ್ರ ಕೆಲಸ. ಮೀನ್ಸ್ ಇಟ್ ಈಸ್ ಜಸ್ಟ್ ದಿ ಪಾರ್ಟ್. ಅದನ್ನು ಯಾವಾಗ ಬೇಕು ಅವಾಗ ನಾವು ಯೂಸ್ ಮಾಡ್ಕೊಳ್ಳೋಣ. ಆ್ಯಂಡ್ ದೇರ್ ಆರ್ 2 ಟೈಪ್ಸ್ ಇನ್ ಫಂಕ್ಷನ್ಸ್. ಫಂಕ್ಷನ್ಸ್ನಲ್ಲಿ 2 ಟೈಪ್ಸನ್ನು ನಾವು ಸ್ಟಡಿ ಮಾಡ್ತೀವಿ. ಟೈಪ್ಸ್ ಆಫ್ ಫಂಕ್ಷನ್ಸ್. ಆ್ಯಂಡ್ ಫಸ್ಟ್ ಒನ್ ಈಸ್ ಲೈಬ್ರರಿ ಫಂಕ್ಷನ್ಸ್. ಲೈಬ್ರರಿ ಫಂಕ್ಷನ್ಸ್. ಲೈಬ್ರರಿ ಫಂಕ್ಷನ್ ಅಂದ್ರೇನು, ಆಲ್ರೆಡಿ ಸಿ ಸಾಫ್ಟ್ವೇರ್ನಲ್ಲಿನೇ ಈ ಫಂಕ್ಷನ್ಗಳು ರೆಡಿಮೇಡ್ ಆಗಿ ನಮಗೆ ಸಿಗ್ತವೆ. ಅವುಗಳನ್ನು ನಾವು ಯೂಸ್ ಮಾಡ್ಕೋತೀವಿ. ಫಾರ್ ಎಕ್ಸಾಂಪಲ್ ಪ್ರಿಂಟ್ ಎಫ್, ಸ್ಕ್ಯಾನ್ ಎಫ್, ಆರ್ ಎಸ್ ಟಿ ಆರ್, ಎಲ್ ಇ ಎನ್, ಸ್ಕ್ವೇರ್ ರೂಟ್, ಎಸ್ ಕ್ಯೂ ಆರ್ ಟಿ, ಪವರ್ ಫಂಕ್ಷನ್, ಸೀಲ್ ಫಂಕ್ಷನ್, ಫ್ಲೋರ್ ಫಂಕ್ಷನ್, ಟ್ಯಾನ್ ಫಂಕ್ಷನ್, ಇವೆಲ್ಲ ಆಲ್ರೆಡಿ ದೇ ಆರ್ ಗಿವನ್ ಬೈ ದ ಸಾಫ್ಟ್ವೇರ್ ಇಟ್ ಸೆಲ್ಫ್. ಬಿಲ್ಟ್-ಇನ್ ಫಂಕ್ಷನ್ಸ್ ಆಲ್ರೆಡಿ ಪ್ರೆಸೆಂಟ್ ಇನ್ ದ ಕಂಪೈಲರ್. ಅವುಗಳನ್ನು ನಾವು ಯಾವಾಗ ಬೇಕು ಅವಾಗ ಯೂಸ್ ಮಾಡ್ಕೋತೀವಿ. ಅದನ್ನೇ ಐ ವಿಲ್ ರೈಟ್ ಹಿಯರ್. ದೀಸ್ ಆರ್ ದಿ ಫಂಕ್ಷನ್ಸ್. ದೇ ಆರ್ ಆಲ್ಸೋ ಕಾಲ್ಡ್, ದೇ ಆರ್ ಬಿಲ್ಟ್-ಇನ್ ಫಂಕ್ಷನ್ಸ್. ಬಿಲ್ಟ್-ಇನ್ ಅಂದರೆ ಆಲ್ರೆಡಿ ಇನ್ಸೈಡ್ ಅವೈಲೇಬಲ್ ಇರ್ತಾವೆ, ರೆಡಿಮೇಡ್. ಓಕೆ, built-in functions which are already present in the C compiler, which are means C software, which are already present in the C software itself. Means no need to write it. ನಾವಾಗೆ ಫಂಕ್ಷನ್ ಬರೋ ಅವಶ್ಯಕತೆ ಇಲ್ಲ. They are already available. User need not necessary to create them. Okay, they are predefined. They are predefined ಅಥವಾ we call it as standard functions. ಆಲ್ರೆಡಿ ಇರ್ತಾವು, ಅದಕ್ಕೇನಂತೀವಿ ನಾವು ಪ್ರೀಡಿಫೈನ್ಡ್ ಆರ್ ಸ್ಟ್ಯಾಂಡರ್ಡ್ ಫಂಕ್ಷನ್ಸ್ ಅಂತ ಕರಿತೀವಿ. ಆ್ಯಂಡ್ ದೇ ಆರ್ ರೆಡಿ ಟು ಯೂಸ್. ದೇ ಆರ್ ರೆಡಿ ಟು ಯೂಸ್ ಅಂದರೆ ಆಲ್ರೆಡಿ ರೆಡಿ ಇರ್ತಾವೆ, ಅವುಗಳನ್ನ ಯೂಸ್ ಮಾಡ್ಕೋಬೇಕಷ್ಟೆ ವೆನ್ ಎವರ್ ವಿ ನೀಡ್. ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಮೇನ್ ಫಂಕ್ಷನ್. ನಾವು ಕ್ರಿಯೇಟ್ ಮಾಡಿದ್ದಲ್ಲ, ಇದು ಆಲ್ರೆಡಿ ಅವೈಲೇಬಲ್ ಇದೆ. ಪ್ರಿಂಟ್ ಎಫ್, ಸ್ಕ್ಯಾನ್ ಎಫ್ ಕಾಮನ್ ಆಗಿ ಯೂಸ್ ಮಾಡ್ಕೋತೀವಿ. ಆಲ್ ಮ್ಯಾಥ್ ಫಂಕ್ಷನ್ಸ್ ಲೈಕ್ ಎಸ್ ಕ್ಯೂ ಆರ್ ಟಿ. ದೇರ್ ಆರ್ ಸೋ ಮೆನಿ ಫಂಕ್ಷನ್ಸ್, ನಾನೆಲ್ಲ ಹೇಳೋಕ್ಕಾಗಲ್ಲ. ಅವೆಲ್ಲ ಲೈಬ್ರರಿ ಫಂಕ್ಷನ್ಸ್ ಅವೈಲೇಬಲ್ ಇರ್ತವೆ. ಓಕೆ, ನಾವು ಕ್ರಿಯೇಟ್ ಮಾಡಿದ್ದಲ್ಲ. ಆ್ಯಂಡ್ ದೇರ್ ಇಸ್ ಅನದರ್ ಫಂಕ್ಷನ್ ಟೈಪ್ ಕಾಲ್ಡ್ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್. ಯು ಡಿ ಎಫ್ ಅಂತ ಕರೀತಾರೆ. ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್. ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂದ್ರೇನು, ಹೆಸರಲ್ಲೇ ಗೊತ್ತಾಗ್ಬಿಡುತ್ತೆ, ಅದನ್ನೇ ಉಲ್ಟಾ ಮಾಡಿ ಹೇಳಿಬಿಡಿ. ದ ಫಂಕ್ಷನ್ಸ್ ವಿಚ್ ಆರ್ ಡಿಫೈನ್ಡ್ ಬೈ ದಿ ಯೂಸರ್. ಅಂದರೆ ಯೂಸರ್ ವಿಲ್ ಕ್ರಿಯೇಟ್ ದೀಸ್ ಫಂಕ್ಷನ್ಸ್ ಆ್ಯಂಡ್ ದೇ ಆರ್ ನಾಟ್ ಬಿಲ್ಟ್ ಇನ್ ಫಂಕ್ಷನ್ಸ್. ಯೂಸರ್ ತನಗೇನು ಬೇಕು, ತನ್ನ ರಿಕ್ವೈರ್ಮೆಂಟ್ಗೋಸ್ಕರ ಒಂದು ಪರ್ಟಿಕ್ಯುಲರ್ ಟಾಸ್ಕನ್ನು ಕೆಲಸ ಮಾಡ್ಕೊಳ್ಳೋಕ್ಕೋಸ್ಕರ he will create his own functions. ಅದಕ್ಕೇನಂತಾರೆ, ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್. ಫಂಕ್ಷನ್ಸ್ which are created or defined, which are defined by the user are called user defined functions. They are created by the user. ಯಾಕೆ ಕ್ರಿಯೇಟ್ ಮಾಡ್ತಾರೆ ಅವರು? To perform his own particular task. To perform his or her own particular ಟಾಸ್ಕ್. ತಮಗೊಂದು ಯಾವುದೋ ರಿಕ್ವೈರ್ಮೆಂಟ್ಗೋಸ್ಕರ ಅವರು ಫಂಕ್ಷನನ್ನು ಬರೆದಿಟ್ಕೋಬಹುದು. ದಟ್ ಈಸ್ ಕಾಲ್ಡ್ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್. ಲೆಟ್ ಅಸ್ ಸಿ ಹೌ ಟು ಕ್ರಿಯೇಟ್ ದೆಮ್. ನೆಕ್ಸ್ಟ್ ವಿಡಿಯೋಸ್ನಲ್ಲಿ ನಾವು ನಮ್ಮದೇ ಆದ ಓನ್ ಫಂಕ್ಷನ್ ನಾವು ಹೇಗೆ ಕ್ರಿಯೇಟ್ ಮಾಡ್ಬೋದು. ಲೈಕ್
ಪ್ರಿಂಟ್ ಎಫ್ ಅಂತ ಇದೆಯಲ್ಲ, ಅದೇ ಥರ ನಮ್ಮ ಹೆಸರಿಂದನೇ ಒಂದು ಫಂಕ್ಷನ್ ನಾವು ಕ್ರಿಯೇಟ್ ಮಾಡ್ಕೋಬೋದು. ಇಟ್ ಈಸ್ ಈಸಿ ಟು ಡೂ. ದೇ ಆರ್ ಕಾಲ್ಡ್ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್. ಗಾಟ್ ಇಟ್? ಅರ್ಥ ಆಯ್ತಾ ಇಲ್ಲಿವರೆಗೂ? ಫಾರ್ ಎಕ್ಸಾಂಪಲ್, ನಾನೇ ನನ್ನದೇ ಆದ ಓನ್ ಫಂಕ್ಷನ್ ನಾನು ಕ್ರಿಯೇಟ್ ಮಾಡ್ಕೋತೀನಿ, ಲೈಕ್ ಆ್ಯಡ್ ಫಂಕ್ಷನ್. ಆ್ಯಡ್ ಅನ್ನೋದು ಸಿ ಸಾಫ್ಟ್ವೇರ್ನಲ್ಲಿ ಇಲ್ಲ. ಇಂಥದ್ದೊಂದು ನಾನೇ ಹೆಸರು ಕೊಟ್ಟು ಒಂದು ಫಂಕ್ಷನ್ ಕ್ರಿಯೇಟ್ ಮಾಡ್ಕೋಬೋದಲ್ಲ. ಇದರಲ್ಲಿ ಏನು ಮಾಡ್ಬೋದು, ನಾವು 2 ನಂಬರ್ ಕೂಡಿಸೋ ಪ್ರೋಗ್ರಾಮನ್ನು ಯೂಸ್ ಮಾಡ್ಕೊಂಬಿಟ್ರೆ, ಜಸ್ಟ್ ನೀವು ಆ್ಯಡ್ ಮಾಡೋಕ್ಕೆ ಎಷ್ಟು ವೇರಿಯೇಬಲ್ಸ್ ಬೇಕು ಅಥವಾ ವ್ಯಾಲ್ಯೂಸ್ ಬೇಕು, 4, 5 ಅಂದರೆ ಆನ್ಸರ್ ವಿಲ್ ಬಿ 9. ಆಟೋಮೆಟಿಕಲಿ 9 ಅಂತ ಬಂದ್ಬಿಡುತ್ತೆ. ಈಗ ಹೆಂಗೆ ಎಸ್ ಕ್ಯೂ ಆರ್ ಟಿ ಆಫ್ 64 ಅಂತ ಹಾಕಿದರೆ ವಿಲ್ ಗೆಟ್ ದ ರಿಸಲ್ಟ್. ಅದೇ ಥರ ಆ್ಯಡ್ ಆಫ್ 4, 5 ಅಂದರೆ 9 ಅಂತ ಬಂದ್ಬಿಡುತ್ತೆ. ಮೀನ್ಸ್ ದಿಸ್ ವಿಲ್ ಆ್ಯಡ್. ಓಕೆ, ಲೈಕ್ ದಿಸ್ ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ಫಂಕ್ಷನ್ಸ್. ಅದಕ್ಕೆ ನಿಮ್ಮದೇ ಹೆಸರು ಇಟ್ಕೋಬೋದು. ಇಟ್ ಈಸ್ ಓಕೆ. ದೇ ಆರ್ ಕಾಲ್ಡ್ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್. ಓಕೆ, ಗಾಟ್ ಇಟ್? If you have any doubt in this, you can comment. Thank you.